ಹಳ್ಳಿ ಅಂತ ಹೇಳಿದ ತಕ್ಷಣ ಈ ಮೂಗು ತುರಿಸುವವರು ಅಥವಾ ಮೂಗು ಮುರಿಯುವವರೇ ಜಾಸ್ತಿ. ಹಳ್ಳಿಯಲ್ಲಿ ಏನ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು. ಹಳ್ಳಿಯಲ್ಲಿ ನಾವು ಮನಸ್ಸು ಮಾಡಿದ್ರೆ ಏನನ್ನು ಕೂಡ ಮಾಡಬಹುದು ಅಂತ ಹೇಳುವುದಕ್ಕೆ ಒಂದು ಉದಾಹರಣೆಯನ್ನು ನಾನು ನಿಮಗೆ ಹೇಳ್ತೇನೆ. ಹಳ್ಳಿಯಲ್ಲಿ ಈ ಕುಚ್ಚಲಕ್ಕಿನ ರೊಟ್ಟಿ ಒಂದು ಸಣ್ಣ ಗ್ರಾಮೋದ್ಯಮ ಅಂತಾನೆ ಹೇಳ್ಬೋದು. ಜೀವನವನ್ನು ನಡೆಸ್ತಿರುವಂತಹ ಒಂದು ಸಣ್ಣ ಒಂದು ಫ್ಯಾಮಿಲಿಯ ಬಗ್ಗೆ ಇವತ್ತು ನಿಮಗೆ ಪರಿಚಯ ಮಾಡಿಸ್ತೇನೆ. ಈ ರೀತಿಯಾದಂತಹ ಹೋಮ್ ಪ್ರಾಡಕ್ಟ್ಸ್ ನ ಮಾಡಿ ಹಲವಾರು ಕಡೆ ಬೇರೆ ಬೇರೆ ಊರುಗಳಿಗೆ ತಮ್ಮ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತಾ ಒಳ್ಳೆ ರೀತಿಯಾದಂತಹ ಒಂದು ಸಣ್ಣ ಬಿಸ್ನೆಸ್ ನ ಮಾಡ್ಕೊಂಡು ಒಂದು ಫ್ಯಾಮಿಲಿ ಇದೆ. ಇವ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕೇಳಿ ಕ್ವಶನ್. ಮೇಲೆ ವೈಟ್ ಇರ್ತದೆ ಅದು. ಇದು ಯಾವ ಅಕ್ಕಿ ಸರ್? ಇದು ಹಂಸ. ಹಂಸ ಅಂತ ಅಂದ್ರೆ ಅನ್ನಪೂರ್ಣ ವೈಟ್ ರೈಸ್ ಕುಚ್ಚಲು ಮಾತ್ರ. ಕುಚ್ಚಲು ಮತ್ತೆ ಬೆಳ್ತಿಗೆ ಮಿಕ್ಸ್. ಎಷ್ಟು ಅಳತೆ? 60-40. 60-40. 60 ಕುಚ್ಚಲಕ್ಕಿ ಆದ್ರೆ 40 ವೈಟ್ ರೈಸ್ ಬೆಳ್ತಕ್ಕಿ. ಇದು ಕುಚ್ಚಲಕ್ಕಿಯನ್ನು ನೆನೆಸಿಡ್ಬೇಕು. ಇದನ್ನು ನೆನೆಸಿಡ್ಲಿಕ್ಕಿಲ್ಲ. ಯಾವುದು ವೈಟ್ ರೈಸ್ ನೆನೆಸಿಡ್ಲಿಕ್ಕಿಲ್ಲ, ಬೆಳ್ತಕ್ಕಿಯನ್ನು ಹಾಗೆ ಹಾಕುದು. ಅದೊಂದು ಅದ್ರ ಕ್ರಮ ಹೇಳ್ಬೋದಾ? ಎಷ್ಟು ಹೊತ್ತು ನೆನಿಬೇಕು? ನಿನ್ನೆ ರಾತ್ರಿ ಹಾಕಿದ್ದೇವೆ. ಬೆಳಗ್ಗೆ ತೆಗೆದು 4 ಗಂಟೆ ಬೇಕು. 4 ಗಂಟೆ ಮೇಲೆ ಬೇಕು ಯಾವುದು. ಅದು ಹೇಗೆ ನೈಸ್ ಇರ್ಬೇಕಾ? ಇಲ್ಲ, ಅರ್ಧ ಸ್ವಲ್ಪ ಹೊಯ್ಗೆ ತರ ಅಂದ್ರೆ ತರಿ ತರಿಯಾಗಿ. ಹೌದು. ಕಡಿಯುವಾಗ ಏನೇನ್ ಹಾಕ್ತೀರಾ? ಏನಿಲ್ಲ, 2 ಅಕ್ಕಿ ಉಪ್ಪು ಮಾತ್ರ. ಅದು ಬಿಟ್ರೆ ಯಾವುದು ಇಲ್ಲ. ಅಕ್ಕಿ ಉಪ್ಪು, ಇನ್ನೇನಿಲ್ಲ. ಯಾವುದು ಇಲ್ಲ, ಯಾವುದು ಬೇರೆ ಆಡ್ಗಳಿಲ್ಲ. ಹಾಗಾಗಿ ಮಂಗಳೂರಿನಿಂದ ಒಬ್ರು ಬರ್ತಾರೆ, ಬ್ಯಾಂಕ್ ಮ್ಯಾನೇಜರ್. ವಾರ ಬಂದು ನಾನು ಉಜಿರೆ ಕೊಟ್ಟು ಹೋಗ್ತೇನೆ, ಅಲ್ಲಿಂದ ತಗೊಂಡು ಹೋಗ್ತಾರೆ. ಅದಕ್ಕಂತಲೇ ಮಂಗಳೂರಿಂದ ಬರ್ತಾರೆ. ಈ ಅಕ್ಕಿ ರೊಟ್ಟಿಗೋಸ್ಕರನೇ. ಈಗ ಇದನ್ನು ಸರ್ ಪೇಪರ್ ರೊಟ್ಟಿ ಎಲ್ಲ ಅದು ಪೇಪರ್ ರೊಟ್ಟಿಯ ಇದನ್ನೇ ಅದ್ರಲ್ಲೇ ದಪ್ಪ ರೊಟ್ಟಿ ಮಾಡುದವರು ಅಲ್ವಾ? ನೀವ್ ಯಾಕೆ ಬಳಪದ ಕಲ್ಲು ಆಯ್ಕೆ ಮಾಡ್ಕೊಂಡ್ರಿ? ಅದು ಅಷ್ಟು ಟೇಸ್ಟ್ ಇಲ್ಲ. ಹಂಚಲ್ಲಿ ಮಾಡಿದ್ದಷ್ಟು ಟೇಸ್ಟ್ ಇಲ್ಲ. ನಮ್ಮ ಹಳ್ಳಿಯಲ್ಲಿ ಮಾಡಿದ್ರಲ್ಲ ಅಲ್ವಾ, ಆ ಕ್ರಿಸ್ಪಿನೆಸ್ ಎಲ್ಲ ಜಾಸ್ತಿ ಬರ್ತದಲ್ಲ ಟೇಸ್ಟ್. ಹಾಗಾಗಿ ಮತ್ತೆ ಅಷ್ಟೊಂದು ರೋಸ್ಟ್ ಎಲ್ಲ ಆಗದೆ ಬರುದಿಲ್ಲ. ಇದ್ರಲ್ಲಿ ರೋಸ್ಟ್ ಜಾಸ್ತಿ ಬರ್ತದೆ, ಕೆಂಪಾಗ್ತದೆ. ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 4 ವರ್ಷದಿಂದ ಮಾಡ್ತಿದ್ದೇನೆ. 4 ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು ಲೈನಿಗೆಲ್ಲ ಅಂಗಡಿಗೆಲ್ಲ ಹಾಕಿದ್ದು ಕಳೆದೊಂದು ಜನವರಿಯಿಂದ. ಅಲ್ಲಿವರೆಗೆ ಆರ್ಡರ್ ಇದ್ರೆ ಮಾತ್ರ ಮಾಡಿಕೊಡ್ತಿದ್ದೆ. ಯಾರಾದ್ರೂ ಆರ್ಡರ್ ಕೊಟ್ರೆ ಮಾಡಿಕೊಡ್ತೀರಾ? ಈಗ ಯಾರಾದ್ರೂ ಫಂಕ್ಷನ್ ಇದ್ರೆ ಹೇಳ್ತಾರೆ, ಹೇಳಿದ್ರೆ ಮಾಡಿಕೊಡ್ತೀರಾ? ಈಗ ನಮ್ಮ ತುಳುನಾಡಲ್ಲಿ ಅಥವಾ ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಈ ರೊಟ್ಟಿ ಜಾಸ್ತಿ ಬಳಸುದಲ್ಲ. ಹೌದೌದು. ಈಗ ಅಂದ್ರೆ ಇಲ್ಲಿ ಮಾತ್ರ ಹೊರಗಡೆ ಹೇಗೆ ಸರ್? ಇದು ಕೆಜಿ ಪಡ್ತಾರ ಹೊರಗಡೆ? ಹೌದು. ಇದು 4 ಮಾಡಿ ಕರೆಕ್ಟ್ ಇದ್ರೆ ಪುತ್ತೂರು ಕಡಬ ಎಲ್ಲ ಇಟ್ಟು ಮತ್ತೆ ತಿಂತೇನೆ ಅಂತ ಇಟ್ರೆ ಇದು ಆಗ್ತದೆ. ತಗೊಂಡು ಹೋಗ್ತಾರೆ, ಲೈನಿಗೆ ಹಾಕ್ತೇನೆ, ಅವ್ರು ತಗೊಂಡು ಹೋಗ್ತಾರೆ. ಹೇಗೆ ಸರ್ ಇದು ಕೆಜಿಯಾ? ಪರ್ಮನೆಂಟ್ ಕಸ್ಟಮರ್ಸ್ 450 ಗ್ರಾಮ್ ಪ್ಯಾಕೆಟ್ ಗೆ 100 ರೂಪಾಯಿ. ಅರ್ಧ ಕೆಜಿ ಬರ್ತದೆ.
ಫಸ್ಟ್ ಹೋಲ್ಸೇಲ್ ಎಲ್ಲ ಕೊಡೋದಾದ್ರೆ ಸ್ವಲ್ಪ ವ್ಯತ್ಯಾಸ ಮಾಡಿ ಅದು ಹೆಚ್ಚಾಗಿ ಸಾಲ ಕೊಡಿ ಅವರಿಗೆ. ಈಗ ಯಾರಾದ್ರೂ ಅನ್ಕೋಬಿಡಿ ಅಲ್ಲಿ ಆರ್ಡರ್ ಎಲ್ಲ ಕೊಟ್ರೆ ಕುಚ್ಚಲಕ್ಕಿಗೆ ಈಗ ಜಾಸ್ತಿ ಹೆಚ್ಚಾಗಿ ರೆಡಿ ಇರ್ತದೆ. ನೀವು ರೆಡಿ ಮಾಡಿ ಇಡ್ತೀರಿ. ಇದು ಎಷ್ಟು ಟೈಮ್ ಬಳಕೆ ಬರ್ತದೆ? 3 ತಿಂಗಳು ಏನೂ ಆಗುದಿಲ್ಲ. ಡ್ರೈ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಕ್ರಿಸ್ಪಿನೆಸ್ ಕಮ್ಮಿ ಆಗುದು, ಮೆದು ಆಗುದು. ಇದು ತರಿತರ ಹೌದೌದು ಏನಾಗುದಿಲ್ಲ. ಬ್ಯಾಂಕ್ ಹೊಡೆದು ಎಲ್ಲ ಇಟ್ಟು ಮತ್ತೆ ತಿಂತೇನೆ ಅಂತ ಇಟ್ರೆ ಆಗುದಿಲ್ಲ, ಮೆದು ಆಗ್ತದೆ. ಅದು ಸ್ವಲ್ಪ ಮುಚ್ಚಳ ಬೇಗ ಆಯ್ತು ತೆಗ್ದದ್ದು. ಅದಿಷ್ಟು ಹೊತ್ತು ಅಂತ ಆಗಾಗ್ತದೆ ನೋಡಿ. ಇದ್ರ ಜೊತೆ ಬೇರೆ ಏನಾದ್ರು ಮಾಡ್ತಾ ಇದ್ದೀರಾ? ಇಲ್ಲ, ಇದೊಂದೇ. ಕೃಷಿ ಉಂಟು. ಕೃಷಿ ಉಂಟು. ನನಗೆ ಇದೇ ಸಾಕಾಗ್ತದೆ. ಬೆಳಿಗ್ಗೆ ಬೇಗ ಸುದೀಶ್ ಅಂತ ಹೇಳಿದ್ದಾರೆ, ಅವರೊಂದು ಬೆಳಗ್ಗೆ ಬೇಗ ಎದ್ದು ಬೆಳಿಗ್ಗೆ ಬೇಗ ಎದ್ದು ಹೆಚ್ಚು ಆಗಿದ್ರೆ ಸಂಜೆ 10 ಗಂಟೆ ತನಕ ಹಾಕ್ತೀರಾ, ಇಲ್ಲಾಂದ್ರೆ ಒಂದು ಮಧ್ಯಾಹ್ನವರೆಗೆ ಮಾಡ್ತೇನೆ. ಮನೆಯವರ ಸಹಕಾರ ಎಲ್ಲ ಹೇಗೆ? ದಿನಗಳಲ್ಲಿ ನಿಮ್ಮ ಈ ಸಹಕಾರ business ಇದೆ. ಅನ್ನು ನಾನು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತ ಉಂಟು, ಹಾ. ನೋಡ್ಬೇಕು ಏನಂತ ಹೇಳಿ. ಈಗ ಎಂತ ಗೊತ್ತುಂಟ, ಇದು ಅಪರೂಪ ಅಲ್ಲ. ಹೌದೌದು. ಇದು ಸ್ವಲ್ಪ ಬೇಗ ಮುಚ್ಚಳ ತೆಗ್ದದಕ್ಕೆ ಅದು ಹೊಡೀತು ಅಲ್ವಾ? ಓ, ಇದರಲ್ಲಿ ಲಾಸ್ ಬರ್ತದಾ? ಬರ್ತದೆ. ಬರ್ತದಾ? ಹೇಗೆ ಲಾಸ್ ಅಂದ್ರೆ? ಒಂದು ಗ್ರೈಂಡರ್ ಅಲ್ಲಿ 4 ಕೆಜಿ ಅಕ್ಕಿ ಇರ್ತದೆ, ಹಾ. ನನಗೆ 3 ಕೆಜಿ ಸಿಗ್ತದೆ. ಅದು ಡ್ರೈ ಆಗುವಾಗ ಹಗುರ ಬರ್ತದೆ. ಮತ್ತೆ ಕಪ್ಪಾಗೆಲ್ಲ ಇದು ಕೆಲವು ಅಡಿ ಹಿಡ್ದದ್ದು ಅಡಿ ಹಿಡ್ದದೆಲ್ಲ ಸುಟ್ಟೆಲ್ಲ ಹೋಗ್ತದೆ. ಓಹೋ, 1 ಕೆಜಿ ನಿಮಗೆ ಲಾಸ್ ಬರ್ತದಾ? ನಾನು ಅರ್ಧ ಕೆಜಿ ಬರ್ತದೆ. ಅರ್ಧ ಕೆಜಿ ಬರ್ತದೆ. ಫಸ್ಟ್ ಈಗ ನಾನು ಒಂದು ರೊಟ್ಟಿ ಮಾಡಿದ್ದೇನಲ್ಲ, ಅದು ಹೆಚ್ಚಾಗಿ ಎಲ್ಲವೂ ಖರ್ಚು. ಖರ್ಚು ಎಲ್ಲಿಯಾದ್ರೂ ಒಂದು ಕಡೆ ನೆಕ್ಸ್ಟ್ ಇದೆಲ್ಲ ಸರಿ ಇರ್ತದೆ. ಹೇಗೆ ಸರ್ ಇದು? ಈಗ ಹೆಚ್ಚು ಎಲ್ಲರೂ ಪೇಪರ್ ರೊಟ್ಟಿಯೇ ಮಾಡುದಲ್ವಾ? ಈಗ ನಿಮಗೆ ಹೇಗೆ ಐಡಿಯಾ ಬಂತು? ಅರ್ಧ ಮುಕ್ಕಾಲಲ್ಲಿ ತುಂಬಿಸ್ಲಿಕ್ಕೆ ಸಿಗ್ತದೆ. ಮಾಡ್ತಿದ್ದೇವೆ, ಪಾತ್ರೆಯಲ್ಲಿ ಮುಚ್ಚಿಡ್ತೇವೆ. ಫ್ರೈ ಮಾಡಿದ್ಮೇಲೆ ಪಾತ್ರೆಯಲ್ಲಿ ಹಾಕಿ ಮುಚ್ಚಿಡ್ತೇವೆ. ನಮ್ಮ ಮನೆಯಲ್ಲೇ ಮಾಡ್ತಿದ್ದೇವೆ. ಮನೆಯಲ್ಲಿ ಬಿಸಿ ಇದು ಗಾಳಿ ತಾಗ್ಲಿಕ್ಕೆ ಬಿಡುತ್ತಿದ್ದೆವು, ಹಾಗಾಗಿ ಇದನ್ನೇ ಮಾಡು ಅಂತ ಒಂದು ಐಡಿಯಾ ಬಂತು. ಇದು ಡಿಮ್ಯಾಂಡ್ ಇದೆ ಅಂತ ಹೇಗೆ ಅನಿಸ್ತು ನಿಮಗೆ? ಅದು ನಮ್ಮಲ್ಲಿ ಈ ತುಳುನಾಡಲ್ಲಿ ಎಲ್ಲ ದೈವಕ್ಕೆ ಬಡಿಸುದು ಅಂತ ಇತ್ತಲ್ಲ. ಹೌದೌದೌದು, ಭೂತಗಳಿಗೆ ದೈವಕ್ಕೆ. ಅದಕ್ಕಾಗಿ ಹೆಚ್ಚಾಗಿ ರೊಟ್ಟಿಯನ್ನು ಯೂಸ್ ಮಾಡ್ತಾರೆ. ಸರಿ. ಹಾಗಾಗಿ ಒಂದು ಸಲ ನಮ್ಮ ಫ್ಯಾಮಿಲಿ ಎಲ್ಲ ನಂಗೆ ಸ್ವಲ್ಪ ಮಾಡಿಕೊಡಿ ನಂಗೆ ಸ್ವಲ್ಪ ಮಾಡಿಕೊಡಿ ಅಂತ ಹೇಳಿದ್ರು. ಹಾಗೆ ಫ್ಯಾಮಿಲಿಯಿಂದ ಹೊರಗಡೆ ಹೋಯ್ತು. ಆದ್ರೂ ಈಗ ಆಲ್ಮೋಸ್ಟ್ ಎಲ್ಲರೂ ಅವ್ರವ್ರ ಮನೇಲಿ ಮಾಡ್ತಾರೆ. ಈಗ ಕಡಿಮೆ ಮಾಡುದಿಲ್ಲ, ಕೆಲಸ ಜಾಸ್ತಿ ಆಗ್ತದೆ, ಫ್ಯಾಮಿಲಿಗಳು ಡಿವೈಡ್ ಆಗಿದೆ, ಜನ ಒಬ್ರಿಬ್ರು ಇರುವಾಗ ಮಾಡ್ಲಿಕ್ಕೆ ಆಗುದಿಲ್ಲ. ಈಗಂದ್ರೆ ಒಂದು ಎಷ್ಟು ವರ್ಷ ಬೇಕಾಯ್ತು ಕವರ್ ಆಗ್ಲಿಕ್ಕೆ? 4 ವರ್ಷ ಆಯ್ತು. ಈಗ 4 ವರ್ಷ ಆಯ್ತು. ಪರವಾಗಿಲ್ಲ, ಈಗ ಚೆನ್ನಾಗಿದೆ. ಈಗ ಪರವಾಗಿಲ್ಲ. ಪಬ್ಲಿಸಿಟಿ ಸ್ವಲ್ಪ ಕಮ್ಮಿ ಇದೆ ಇರ್ಬೋದು ಅಲ್ಲ? ಅವರಿಗೆ ನೀವು ಅನ್ಕೋಬೇಡಿ. ಯಾಕೆ ಗೊತ್ತಾ, ಕುಚ್ಚಲಕ್ಕಿಗೆ ಈಗ ಜಾಸ್ತಿ ತಿನ್ನದವರು ಕೂಡ ಕುಚ್ಚಲಕ್ಕಿ ಇಟ್ಕೊಂಡು ಗಟ್ಟದವ್ರು ತಿಂತಿದ್ದಾರೆ, ರೆಡ್ ರೈಸ್ ಅಂತ. ಅಂತದ್ರಲ್ಲಿ ಇದು ಅವ್ರಿಗೆ ಒಮ್ಮೆ ಟೇಸ್ಟ್ ಹಿಡಿದ್ರೆ ಅವ್ರು ಬಿಡುದಿಲ್ಲ, ನಿಮ್ಮಲ್ಲೇ ಬಂದು ಡೈರೆಕ್ಟ್ ತಗೊಂಡು ಹೋಗ್ತಾರೆ. ಈಗ ನೀವ್ ಹೇಗೆ ಒಮ್ಮೆ ಟ್ರೈ ಮಾಡುವ ಅಂತ ಅನ್ಕೊಂಡ್ರೆ ಅದನ್ನು ಮಾಡಿ ಬಿಡಿ ಅಲ್ವಾ? ಹೌದೌದು. ಎಷ್ಟು ರೊಟ್ಟಿ ಎಷ್ಟು 2 ಗ್ರೈಂಡರ್ ಇದ್ದ ಅದೀಗ ಫಸ್ಟ್ ಇದಲ್ಲ, 6 ಕೆಜಿ ಹೇಳ್ಲಿಕ್ಕೆ ಶುರು ಆಗ್ತದೆ. ಇದು ತನ್ನಷ್ಟಕ್ಕೆ ಹೇಳ್ತದೆ, ಅಂದಾಜು ಅಲ್ವಾ? ಮಾಡ್ಬೇಕಂತ ಇದ್ದೇನೆ. ಈಗ ಕೆಂಪು ಬಂದ್ರೆ ಸ್ವಲ್ಪ ಒಳ್ಳೇದು ಡ್ರೈ ಮಾಡ್ಲಿಕ್ಕೆ, ಅಲ್ಲಿ ಬೇಗ ಆಗ್ತದೆ. ಅಲ್ಲಿ ನಿಮಗೆ ಹೆಲ್ಪ್ ಆಗ್ತದೆ. ಇಲ್ಲಿಗೆ ಇದನ್ನೇ ಇಲ್ಲಿಗೆ ಇದು ಮಾಡಿದ್ರು ಡ್ರೈ ಆಗ್ತದೆ. ಈಗ ಹಾಕಿದ್ರೆ ಡ್ರೈ ಆಗ್ತದೆ, ಆಗುದಿಲ್ಲ ಅಂತಿಲ್ಲ. ಅದು ಕಲರ್ ಬರುದಿಲ್ಲ ಅದ್ರಲ್ಲಿ ಹಾಕಿದ್ರೆ. ಕೆಂಪು ಬಂದ್ರೆ ಒಳ್ಳೇದು, ರೋಸ್ಟ್ ಅಂತ ಕಾಣುತ್ತೆ ಕೆಂಪು ಬಂದ್ರೆ. ತೆಗಿತಾರೆ ಅದು ತೋರಿಸಿ. ಏನಾಗ್ಲಿಲ್ಲ, ಚೆನ್ನಾಗಿದೆ ನೋಡಿ. ಇದನ್ನ ಹೀಗೆ ಕೌಚಿ ಹಾಕ್ಬೇಕು, ಇಲ್ಲಾದ್ರೆ ಏನಾಗ್ತದೆ ಹೀಗೆ ಮುರುಟ್ಲಿಕ್ಕೆ ಶುರು ಆಗ್ತದೆ. ಡ್ರೈ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಇದು ತರಿ 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 ಬೇಕಲ್ವಾ? ಹೌದೌದು. ಅಕ್ಕಿ ಮತ್ತೆ ಉಪ್ಪು ಎರಡೇ ಹಾಕಿ ನೀರು ಹಾಕಿ ಕಡಿಯುದು ತರಿ ತರಿಯಾಗಿ.
ಬೇರೆ ಕ್ವಶನ್. ಈಗ ಸ್ವಲ್ಪ ಇಲ್ಲಿ ನಿಲ್ಲಿಕ್ಕೆ ಆಗ್ತದೆ. ಹಾ ಅದೇ ಬೇಸಿಗೆ ಕಾಲದಲ್ಲಿ ಅದೇ ನಾನು ಆಗ ನಾನು ಅಲ್ಲಿ ಹೊರಗೆ ನಿಲ್ಲುದು, ಹೌದಾ? ನಿಲ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಚೆನ್ನಾಗಿ ಮಾಡಿದ್ದೀರಿ ಅಂದ್ರೆ ಅದೆಲ್ಲ ಓಪನ್ ಉಂಟು, ಹೌದು, ಇಲ್ಲದ್ರೆ ಆಗುದಿಲ್ಲ. ಎಲ್ಲ ಹೌದು ಹೌದು. ಇಲ್ಲಿ ತಿರುಗಿಸಿ. ಇದು ಎಷ್ಟು ಆಗಲ್ಲ? ಇದು 15 ಇಂಚ್ ಅಗಲ, 15 ಇಂಚು ಇಂಚು. ಅದು ಎಲ್ಲ ಒಂದೇ ತರ ಬರುದಿಲ್ಲ. ಹ. 12 ಇಂಚು, 13 ಇಂಚು, 14 ಇಂಚು ಎಲ್ಲ ಬರ್ತದೆ. ಒಂದೇ ತರ ಕಲ್ಲು ತೆಗುದಿಲ್ಲ, ನಾವು ಬಾಗಲಕೋಟೆಯಿಂದ ತರಿಸುದು ಕಲ್ಲು. ಓ, ಅವ್ರು ಬಂದು ಕೊಡ್ತಾರೆ. ಅವ್ರು ತಂದು ಕೊಡ್ತಾರಾ? ಅವ್ರು ಬರ್ತಾರೆ, ಈ ಸೋಮದರ್ಕೆಲ್ಲ ಬರ್ತಾರೆ. ಹಾ, ಫೋನ್ ಮಾಡಿದ್ರೆ ತಂದು ಕೊಡ್ತಾರೆ. ಹೌದಾ? ಅದು ಒಂದು ಕಲ್ಲು ಹೊಡಿತದೆ, ಹೇಳಲಿಕ್ಕೆ ಆಗುದಿಲ್ಲ. ಹೌದೌದೌದು, ಬಿಸಿಗೆ ಹೌದು, ಬಿಸಿ ಇದು ಕೆಂಡಾಗಿ ಹೀಟ್ ಅಂತ ಉಂಟಣ್ಣ? ಇಲ್ಲ ಹಾಗೇನಿಲ್ಲ. ಹೌದೌದು, ಇಲ್ಲದ್ರೆ ಕರಟಿ ಇರ್ತದೆ. ಇದು ನೋಡಿ, ಹಾಗೆ ಮುಚ್ಚಳ ತೆಗೆದ್ರೆ ಇದೆಲ್ಲ ಬರುದಿಲ್ಲ. ನೋಡಿ, ಅದೊಂದು ಹೋಯ್ತಲ್ಲ. ಅದಕ್ಕೆ ಬೆಂಕಿ ಸರಿತ ಆಗಿರಲಿಲ್ಲ. ದಪ್ಪ ಆಯ್ತಾ? ಏನಾಗುದಿಲ್ಲ. ಬ್ಯಾಂಕ್ ಹೊಡೆದು ಎಲ್ಲ ಇಟ್ಟು ಮತ್ತೆ ತಿಂತೇನಂತ ಇಟ್ರೆ ಎಣ್ಣೆ ಹಾಕ್ಲಿಕ್ಕಿಲ್ಲ, ಮೆದು ಆಗ್ತದೆ. ನೀರ್ ಹಾಕ್ಲಿಕ್ಕಿಲ್ಲ. ನೀರ್ ಹಾಕಿದ್ರೆ ಇದು ಹೊಡೆದೋಗ್ತದೆ. ನೀರು ಮುಚ್ಚಬಾರ್ದು ಅದಕ್ಕೆ. ಓ, ಇದು ಕಲ್ಲಿಗೆ ನೀರ್ ಹಾಕ್ಲಿಕ್ಕಿಲ್ಲ. ಓ, ಹೀಗೆ ಡ್ರೈ ಆಗಿ ಇರ್ಬೇಕು. ಬಳಪದ ಕಲ್ಲ ಅಲ್ವಾ? ಹೆಚ್ಚಾಗಿ ಬೆಂಗಳೂರಿನವರೆಲ್ಲ ಬಂದು ಹೋಗುವಾಗ ಸ್ವಲ್ಪ ತಗೊಂಡು ಹೋಗ್ತಾರೆ. ಅದೇ ಹೇಳಿದ್ದು. ಹೌದು, ಬೆಂಗಳೂರು ಮತ್ತೆ ದುಬೈಗೆ ಹೋಗುವ ಫಾರಿನ ಹೋಗುವವರೆಲ್ಲ ಡಿಮ್ಯಾಂಡ್ ಇದೆ. ಹೌದು, ನನಗೆ ಪುತ್ತೂರಿನವರೊಬ್ರು ಲೈನ್ ಅವರು ಇದೆ, ಉಪ್ಪಿನಂಗಡಿಯವರು. ಅವರು ವಾರಕ್ಕೆ 1 ಕ್ವಿಂಟಲ್ ಅವ್ರು ತಗೊಂಡು ಹೋಗ್ತಾರೆ. 200 ಪ್ಯಾಕೆಟ್. ಪರ್ಮನೆಂಟ್ ಕಸ್ಟಮರ್ಸ್ ಇದ್ದಾರಾ? 200 ಪ್ಯಾಕೆಟ್ ಪರ್ಮನೆಂಟ್. ವಾರಕ್ಕೆ 200 ಪ್ಯಾಕೆಟ್ ಮಂಗಳವಾರ ಬರ್ತಾರೆ. ಇಲ್ಲಿಗೆ ಬರ್ತಾರೆ, ನೀವು ರೆಡಿ ಮಾಡಿ ಇಟ್ಟಿರ್ಬೇಕು. ಅವರಿಬ್ರು ಮಾಮೂಲಿ ಲೈನ್ ಅವರು. ನೀವು ಒಂದ್ ಸ್ವಲ್ಪ ಹೊರಗೆ ಹೋಗ್ಲಿಲ್ವಾ ಅಂತ ಪಬ್ಲಿಕ್? ನಾನು ಹೋಗ್ಲಿಕ್ಕೆ ಪುರ್ಸೊತ್ತೆ ಆಗುದಿಲ್ಲ ನನಗೆ. ಅದೇ ಹೇಳಿದ ನಾನು, ಭಾನುವಾರ, ಸೋಮವಾರ, ಮಂಗಳವಾರ ಬೆಳಿಗ್ಗೆ 2 ಗಂಟೆಯಿಂದ ರಾತ್ರಿ 10 ಗಂಟೆ ಇಲ್ಲೇ ಇರ್ತೇನೆ. ಯಾವ್ಯಾವ ವಾರ? ನಾನ್ ಸ್ಟಿಕ್ ಅಲ್ಲೆಲ್ಲ ಮತ್ತೆ ಆಗುದಿಲ್ವಾ? ಅಲ್ಲಲ್ಲೇ ಸ್ವಲ್ಪ ಇಡ್ತೇವೆ, ಡ್ರೈ ಮಾಡಿದ್ಮೇಲೆ ಪಾತ್ರೆ ಎಲ್ಲ ಕಡಿಮೆ. ಅವಾಗ ನನಗೆ ಮಂಗಳವಾರಕ್ಕೆ ಗಾಳಿ ತಾಗ್ಲಿಕ್ಕೆ ಬಿಡುದಿಲ್ಲ, ಅವಾಗ ಮಾಡ್ಲೇಬೇಕು. ಹಾಗೆ ಮತ್ತೆ ತೋಟ ದನ ಎಲ್ಲ ಉಂಟು. ತೋಟದಲ್ಲಿ ಫಸಲು ಕಡಿಮೆ, ನೀರಿನ ಸ್ವಲ್ಪ ಹೋಯ್ತು, ಅಷ್ಟೊಂದು ಬೇರೆ. ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ಅನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತ ಉಂಟು, ನೋಡ್ಬೇಕು ಏನಂತ. ಈಗ ಎಂತ ಗೊತ್ತುಂಟ, ಇದು ಅಪರೂಪ ಅಲ್ಲ. ಹೌದೌದೌದು, ಈಗ ನಮ್ಮ ಕರಾವಳಿ ಭಾಗದವರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತುಂಟು. ಫಾರಿನಿಗೆ ಎಕ್ಸ್ಪೋರ್ಟ್ ಮಾಡುವಂತ ಏನಾದ್ರು ಆತರ ಏನು ಈಗ ಇಷ್ಟು ಇನ್ನು ಸ್ವಲ್ಪ ಮಟ್ಟಿಗೆ ಇಲ್ಲ. ನೋಡೋಣ ಏನಾಗ್ತದೆ ಅಂತ. ಎಲ್ಲಿಯಾದ್ರೂ ಒಂದು ಕಡೆ ಸಿಗ್ತದೆ ಅಂತ ಗೊತ್ತಾದ್ರೆ ಜನ ಹುಡುಕಿಕೊಂಡು ಬರ್ತಾರೆ. ಅಂಗಡಿಗೆ ಆದ್ರೆ ಫೋನ್ ಮಾಡ್ತಾರೆ. ಅದು ಹೊರಗಡೆಯವರಿಗೆ ಗೊತ್ತಾಗ್ಬೇಕು. ಇಲ್ಲಿಯವರಾದ್ರೆ ಮಾಮೂಲಿ ಮನೆಯಲ್ಲೆಲ್ಲ ಮಾಡ್ತಾರೆ ಅಲ್ವಾ? ಇದು ಕೆಲವರಿಗೆ ಏನ್ ಗೊತ್ತಾ, ಅಪರೂಪ. ಈಗ ನೋಡಿ ಗೊತ್ತಿರುದಿಲ್ಲ. ಈಗ ನೋಡಿ, ಜೋಳದ ರೊಟ್ಟಿ ಅಂತ ಹೇಳುವಂತದ್ದು ಉತ್ತರ ಕರ್ನಾಟಕದಲ್ಲಿ ಈಗ ಉಜಿರೆಯಲ್ಲೆಲ್ಲ ತುಂಬಾ ಇದೆ. ಈಗ ಇಲ್ಲಿ ಬಂದಿದೆ, ಹುಡುಕಿಕೊಂಡು ಹೋಗ್ತಾರೆ ಕೆಲವರು. ಇಲ್ಲಿ ಸಿಗ್ತದೆ, ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗ್ತದೆ. ಅದೇ ತರ ನೀವು ಆಗುದಿಲ್ವಾ? ಈಗ ಘಟ್ಟದವರೆಲ್ಲ ಉಜಿರೆಯಲ್ಲಿ ಎಷ್ಟೋ ಇದ್ದಾರೆ. ಏನ್ ಹೇಳ್ತೀರಿ, ಇದಕ್ಕೆ ಹೆಚ್ಚಾಗಿ ನಾನ್ ವೆಜ್ ಬಳಸುದಲ್ಲ, ಅದ್ರ ರುಚಿ ಒಮ್ಮೆ ಜನರಿಗೆ ಸಿಕ್ಕಿದ್ರೆ, ರುಚಿಗೆ ಅದು ಯಾವ್ದು ಅಕ್ಕಿ ಆದ್ರೆ ಏನು ಅಲ್ವಾ? ಒಮ್ಮೆ ರುಚಿ ಸಿಕ್ಕಿದ್ರೆ ಗ್ಯಾರಂಟಿ ಅವ ಬಂದೇ ಬರ್ತಾನೆ ಆ ಜಾಗಕ್ಕೆ. ಆವಡತ ಮುಟ್ಲಿಕ್ಕೆಲ್ಲ ಇಲ್ಲ ಅಲ್ಲ ಈಗ ಮನೆಯಲ್ಲಿ.
ಹೀಟ್ heat ಇದು ಮಾತ್ರ. ಕೆಂಡಾಗಿರ್ಬೇಕು. ಹೌದು ಹೌದು ಹೌದು. ಈ ವರ್ಷ ಮಳೆ ಬೇಗ ಆಗಿ ಕಟ್ಟಿಗೆ ಸ್ವಲ್ಪ ಒಣಗ್ಲಿಲ್ಲ, ಹಾಗಾಗಿ ಬೆಂಕಿ ಒಳ್ಳೆ ಇದು. ಒಳ್ಳೆ ಖಾರದ ಕಟ್ಟಿಗೆ ಬೇಕಲ್ವಾ? ಹೌದು, ಗಟ್ಟಿ ಕಟ್ಟಿಗೆನೆ ಬೇಕು. ಒಂದು ದಿನಕ್ಕೆ ಎಷ್ಟು ಕೆಜಿ ಮಾಡ್ತೀರಿ ಅಕ್ಕಿ? ನಾನು ಭಾರಿ ಅರ್ಜೆಂಟ್ ಇದ್ರೆ ಒಂದು 50 ಕೆಜಿ ಮಾಡ್ತೇನೆ. 50 ಕೆಜಿ ಮಾಡ್ತೀರಿ? 2 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ. ನಮ್ದು ಒಬ್ಬನೇ ಅಲ್ಲ, ಅವ್ರದ್ದು ಹೆಲ್ಪ್ ಬೇಕು. ಪ್ಯಾಕಿಂಗ್ ಎಲ್ಲ ನಾನು ಹೋಗುದಿಲ್ಲ, ಅವರೇ ಮಾಡ್ತಾರೆ. ಅದೇ ನೀವ್ ಈಚೆಂದ ಮಾಡ್ತಾ ಇರ್ತೀರಾ, ಅವ್ರ ಆಚೆಂದ ಪ್ಯಾಕಿಂಗ್ ಮಾಡ್ತಾ ಇರ್ತಾರ. ಈಗ ಈ ಅಕ್ಕಿ ರೊಟ್ಟಿ ರೆಡಿ ಆಯ್ತಲ್ಲ ಸರ್, ಈಗ ತೆಗ್ದಿಟ್ರಲ್ಲ, ಇದು ಎಷ್ಟೊತ್ತು ಬೇಕು ನಿಮ್ಗೆ ತುಂಬಿಸ್ಲಿಕ್ಕೆ, ಪ್ಯಾಕಿಂಗ್ ಮಾಡ್ಲಿಕ್ಕೆ? ಅದು ಡ್ರೈ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆಯೊಳಗೆ ತುಂಬಿಸ್ಬೇಕು. ಅರ್ಧ ಮುಕ್ಕಾಲು ಗಂಟೆಯೊಳಗೆ ತುಂಬಿಸ್ಬೇಕು. ಒಂದು ಬಿಸಿ ಕಮ್ಮಿ ಆಗ್ಬೇಕಾ? ಸ್ವಲ್ಪ ಬಿಸಿ ಕಮ್ಮಿ ಆಗ್ಬೇಕು, ಇಲ್ಲಾಂದ್ರೆ ಅದು ಇದಾಗ್ತದೆ, ವಿಷಕ್ಕೆ ಬರ್ತದೆ. ಹೌದು ಹೌದು ಹೌದು. ಅರ್ಧ ಮುಕ್ಕಾಲಲ್ಲಿ ತುಂಬಿಸ್ಲಿಕ್ಕೆ ಸಿಗ್ತದೆ. ಪಾತ್ರೆಯಲ್ಲಿ ಮುಚ್ಚಿಡ್ತೇವೆ, ಡ್ರೈ ಮಾಡಿದ್ಮೇಲೆ ಪಾತ್ರೆಯಲ್ಲಿ ಹಾಕಿ ಮುಚ್ಚಿಡ್ತೇವೆ. ಬಿಸಿ ಇದು ಗಾಳಿ ತಾಗ್ಲಿಕ್ಕೆ ಬಿಡುದಿಲ್ಲ. ಓಹೋ, ಆಗ ಶೆಕೆ ಬರುದಿಲ್ವಾ? ಇಲ್ಲ, ಹಾಗೇನಾಗುದಿಲ್ಲ. ಎಷ್ಟು ಬೀಳ್ತದೆ ಒಂದು ಕಲ್ಲಿಗೆ? ಅದು ಒಂದು ಕಲ್ಲಿಗೆ 1200 ಬೀಳ್ತದೆ. 1200. ಫಸ್ಟಿಗೆ ಹೊಡೆದೋಗಿದ್ರೆ ಅವರು ಬೇರೆ ಒಂದು ಕೊಡ್ತಾರೆ ಹೀಗೆ ಫ್ರೀಯಾಗಿ. ಓಕೆ. ಇವತ್ತು ಎಷ್ಟು ಕೆಜಿದು ಮಾಡಿದ್ದು? ಇವತ್ತು ಸ್ವಲ್ಪವಾ? ಇವತ್ತು ಮಾಡ್ತೀರಾ? ಇಲ್ಲ, ಇದು ಈಗ 2 ಗ್ರೈಂಡರ್ ಇಂದ ಆಗ್ಲಿ ಪರವಾಗಿಲ್ಲ. 6 ಕೆಜಿ ಅಷ್ಟೇ. ಇನ್ನು ನಾಳೆ ಮಾಡುದು. ಫ್ರೀ ಅಂತ ಸಹ ಬೇಕಲ್ವಾ? ಮತ್ತೆ ಇನ್ನೊಂದೇನಂದ್ರೆ, ಇದು ಒಂದು ಆರ್ಡರ್ ಇದ್ರೆ ರಾತ್ರಿ ಡ್ಯೂ ಮಾಡ್ಬೋದು. ಮಾಡ್ಬೋದು. ಅದು ಆಡಿದ್ರೆ 2 ದಿನಕ್ಕಿಂತ ಮುಂಚೆ ಹೇಳ್ತಾರೆ. ಹಾಗೆಲ್ಲ ಇದು ನೀವು ಇಂತಿಂತ ಟೈಮ್ ಅಂತ ಇಲ್ಲ. ಇಲ್ಲ, ಮಾಡ್ಬೋದು ಮನೆಯಲ್ಲಿ ಅಲ್ವಾ. ಗ್ರೈಂಡರ್ ಅಂತ ಹೇಳಿದ್ರೆ ಅದು ಎಷ್ಟು ಬೇಕಾದ್ರೆ ನೋಟ್ ಇದ್ರೆ ಅದ್ರಲ್ಲಿ ಓಡ್ತದೆ. ನಿಮಗೆ ಆರ್ಡರ್ ಬಂತು ಸಡನ್ ಆಗಿ, ಆಗ ನೀವು ರಾತ್ರಿ ಮಾಡ್ಬೋದು. ಕರೆಂಟ್ ಇದು ಸ್ವಲ್ಪ ಪ್ರಾಬ್ಲಮ್ ನಮ್ಗೆ, ಕರೆಂಟ್ ಒಮ್ಮೆ ಇರುವುದಿಲ್ಲ. ಬೇರೆ ವ್ಯವಸ್ಥೆ ಉಂಟು? ಜನರೇಟರ್ ಇಲ್ಲ, ಜನರೇಟರ್ ಮಾಡ್ಬೇಕು ಅಂತ ಇದ್ದೇನೆ, ಈಗ ತನಕ ಇಲ್ಲ. ಮತ್ತೆ ಸೋಲಾರಿಗೆ ಇದು ಇನ್ವರ್ಟರ್ಗೆ ಸೋಲಾರ್ ಹಾಕಿದ್ದೇನೆ, ಹಾಗಾಗಿ ಬೇಸಿಗೆ ಕಾಲದಲ್ಲಿ ಆಗ್ತದೆ, ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ. ಹೀಟ್ ಆಗ್ಲಿಕ್ಕೆ ಎಷ್ಟೊತ್ತು ಬೇಕು? ಒಂದು 10-20 ನಿಮಿಷ ಬೇಕು. ಸಣ್ಣ ಉರಿಯಲ್ಲೇ ಬಿಸಿ ಆಗ್ಬೇಕಾ? ಹೌದು. ಅದೊಂದು ಸುಟ್ಟೋಯ್ತಾ ಅಂತ ಹೌದೌದು, ಟ್ರೈ ಮಾಡುವ ಅಂತ ಹೇಳಿ ಒಂದು ಧೈರ್ಯದಲ್ಲಿ ಮಾಡಿದಿರಲ್ಲ ಅಂತ. ಆದ್ರೆ ಹೀಟ್ ಇರ್ತದಲ್ಲ. ಹೌದೌದು. ಇದೆಲ್ಲ ಈಗಲೇ ಡ್ರೈ ಆಗಿದೆ, ಎಷ್ಟು ಬೇಕಂತಿಲ್ಲ. ಐದು ನಿಮಿಷ ಅಲ್ಲ, ಎಷ್ಟೊತ್ತು ಸರ್ ಇದೊಂದು? 5 ನಿಮಿಷ ಅಷ್ಟೇ. ಆಮೇಲೆ ಕೆಂಪು ಕಲರ್ ಬರೋವರೆಗೆ. ಕಲ್ಲಲ್ಲೇ ಡ್ರೈ ಆದದ್ದು 2 ನಿಮಿಷ ಅಲ್ಲಿ ಆಗ್ತದೆ. ಅದ್ರಲ್ಲಿ ಒಳ್ಳೆ ಡ್ರೈ ಕೊಟ್ರೆ. ಹೌದೌದು. ಅದು ಇದರಲ್ಲಿ ಬೆಂಕಿ ಹೇಗೆ ಉಂಟು ಹಾಗೆ 1 ನಿಮಿಷ ಎಲ್ಲ ಆಗ್ತದೆ. ಡ್ರೈ ಆಗ್ಬೇಕಾ? ಡ್ರೈ ಆಗ್ಬೇಕು, ಕಲರ್ ಬರ್ತದೆ. ಹಾಗೆ ನೋಡಿ, ಇದು ಸಾಕಾಗ್ತದೆ.
ಮುಟ್ಬೋದಾ? ಮುಟ್ಟಿ ಬಿಸಿ ಉಂಟು, ತುಂಬಾ ಬಿಸಿ ಉಂಟು. ಇಡಿ ಇದೆಂತ ಗೊತ್ತುಂಟಾ, ಫುಲ್ಲು ಇಲ್ಲಿ ಅದು ವೈಟ್ ಇರ್ತದಲ್ಲ, ಹೌದು ಅದೆಲ್ಲ ರೆಡ್ ಆಗ್ಬೇಕು, ಹೀಟ್ ಆಗಿ. ಇದೆಲ್ಲ ವೇಸ್ಟ್ ಹೋಗ್ತದೆ. ಅದೇ ನೀವು ಈಗ ಒಂದು 5 kgಯಲ್ಲಿ ಒಂದು ಅರ್ಧ kg ವ್ಯತ್ಯಾಸ ಬರ್ತದೆ ಹೇಳುದಲ್ಲ, ಕರಚಿದ್ರೆ ವೆಯ್ಟ್ ಲಾಸ್. ಇದಲ್ಲ, ಒಂದು 3 kgಯಲ್ಲಿ 3 kgಯಲ್ಲಿ ಅರ್ಧ kg 400 ಗ್ರಾಮ್ಸ್ ಆಗಿಲ್ಲ. ಈಗ ಅದು ಬಿಸಿ ಅಲ್ವಾ, ಈಗ ಎಂತೆಂತೆಲ್ಲ ಮಾಡ್ತಾರೆ ಕಾಯಿ ಸುಲಿಲಿಕ್ಕೆ ಅಂತೆ, ಅಂದ್ರೆ ಸುಲಭ ಮೆಥಡ್ ಅಲ್ಲಿ. ಅಕ್ಕನ ಸಮತಚ್ಚು ಒಂದು ರೊಟ್ಟಿಯನ್ನು 2 ಪೀಸ್ ಮಾಡ್ತೀರಾ ಅಲ್ವಾ? 2 ಮಾಡ್ತೇನೆ, 2 3 ಎಲ್ಲ ತುಂಬಾ ಹುಡಿ ಆಗ್ತದೆ. ನಾನೂರ 50 ಗ್ರಾಮ. ಹಿಡ್ಕೊಳ್ಳಿ ಅಕ್ಕ ಬಲ್ಲಿ. ನಿಮಗೆ ಈ ಒಂದು ಬೇಕು ಅಂತ ಆದ್ರೆ ಎಷ್ಟು ದಿನದ ಮುಂಚೆ ತಿಳಿಸ್ಬೇಕು? ನನಗೆ ಒಂದು 10 kg ಅಲ್ಲ ಅಂದ್ರೆ ಒಂದಿನಕ್ಕಿಂತ ಮುಂಚೆ ತಿಳಿಸಿ. ಇರ್ಲಿ, ಒಂದು ದೊಡ್ಡ ಬಲ್ಕ್ ಅಲ್ಲಿ ಈಗ ಇಲ್ಲಿ ಒಂದು 400-500 ಜನರ ಫಂಕ್ಷನ್ ಅನ್ಕೊಳ್ಳಿ, ಒಂದು 2-4 ದಿವಸ ಮುಂಚೆ ಹಬ್ಬ ಒಂದು ವಾರದ ಮುಂಚೆ ಆದ್ರೂ ತಿಳಿಸ್ಬೇಕು ಅಲ್ವಾ? ಸ್ಟಿಕ್ಕರ್ ಇಡೀ ಅಕ್ಕಿ ಕಡ್ದು ಮಾಡಿ ರೆಡಿ ಮಾಡಿ ಪ್ಯಾಕಿಂಗ್ ಮಾಡಿ ಎಲ್ಲ ಆಗುವಾಗ ಒಂದು ಅಂದಾಜು ಎಷ್ಟು ಬೀಳ್ತದೆ ಸರ್ ಒಂದು ಪ್ಯಾಕೆಟಿಗೆ? ಅದು ಕೆಜಿಯಲ್ಲಿ 220 ಮಾಡಿದ್ದು. ಅದೇನಾಗ್ತದೆ, ಚಿಲ್ಲರೆಗೆ ಸ್ವಲ್ಪ ಕಷ್ಟ ಆಗ್ತದೆ. ನಾನು ಅರ್ಧ kg ಮಾಡ್ತಿದ್ದೆ, ಅದಕ್ಕೆ ನಾನು 450 ಗ್ರಾಮ್ ಮಾಡಿ 100 ರೂಪಾಯಿ ಮಾಡಿದ್ರೆ ಚಿಲ್ಲರೆಗೆ ತೊಂದರೆ ಆಗುದಿಲ್ಲ ಅಂತೇಳಿ ಆ ತರ ಮಾಡಿದೆ. ಹಾಗೆ ಮಾಡಿಕೊಡ್ತೇನೆ. ಚೆನ್ನಾಗಿದೆ. ಹಾಗೆ ತಗೊಂಡು ಇನ್ನೊಂದು ಈ ರೋಡ್ ಸೈಡ್ ಬಿದ್ದ ನಾಯಿಗಳನ್ನೆಲ್ಲ ತಂದು ಇದು ಮಾಡ್ತಾರೆ ಮಂಗಳೂರಿನವರು.